ಲೋಕಸಭೆಯಲ್ಲಿ ಎಂಎಂ ನರವಣೆ ಅವರ ಆತ್ಮಚರಿತ್ರೆ ಪುಸ್ತಕ ವಿವಾದದ ಕಿಚ್ಚು ಹೊತ್ತಿಸಿತ್ತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಲು ಅವಕಾಶ ನೀಡುತ್ತಿಲ್ಲ ಅಂತ ಕೆಂಡ ಕಾರಿದ್ದಾರೆ. ಇಂಡಿಯಾ ಕೂಟದ ಸಂಸದರು ಸಭಾಪತಿ ಪೀಠದತ್ತ ಪೇಪರ್ ಅನ್ನ ಹರಿದು ಬಿಸಾಡಿದ್ದಾರೆ. ಇದರಿಂದ ಕೆರಳಿದ ಸ್ಪೀಕರ್ 8 ಸಂಸದರನ್ನ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಅಮಾನತು ಮಾಡಿದ್ದಾರೆ. ಭಾರತೀಯ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರ ಆತ್ಮಚರಿತ್ರೆ ಪುಸ್ತಕ ವಿವಾದದ ಕಿಚ್ಚೆಬ್ಬಿಸಿದೆ. ಈ ಪುಸ್ತಕದಲ್ಲಿ ಚೀನಾ ಗಡಿ ವಿವಾದ ಸೇರಿ ರಾಷ್ಟ್ರೀಯ ಭದ್ರತೆ ಕುರಿತ ಅಂಶಗಳಿವೆ ಎಂದು ಪುಸ್ತಕ ಪ್ರಕಟಣೆಗೆ ರಕ್ಷಣಾ ಇಲಾಖೆ ಅನುಮತಿ ನೀಡಿಲ್ಲ. ಆದರೆ ಈ ಪುಸ್ತಕದ ಮುಖಪುಟದ ಚಿತ್ರ ಹಾಗೂ ಕೆಲ ಮಾಹಿತಿಯುಳ್ಳ ಅಂಕಣವನ್ನ ದಿ ಕ್ಯಾರವ್ಯಾನ್ ನಿಯತಕಾಲಿಕೆ ಪತ್ರಿಕೆ ಪ್ರಕಟಿಸಿತ್ತು. ಇದೇ ಪುಸ್ತಕ ಪ್ರತಿಪಕ್ಷ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಈ ಪುಸ್ತಕ ಪ್ರಕಟಕ್ಕೆ ಅನುಮತಿ ನೀಡಲು ಕೇಂದ್ರ ಸರ್ಕಾರ ಯಾಕೆ ಹೆದರ್ತಾ ಇದೆ ಅಂತ ಸಂಸತ್ತಿನಲ್ಲಿ ಕಳೆದ 2 ದಿನಗಳಿಂದ ಕದನಕ್ಕಿಳಿದಿದೆ. ಲೋಕಸಭೆಯಲ್ಲಿ ಕೋಲಾಹಲ, 8 ಕೈ ಸಂಸದರು ಅಮಾನತು. ये नरवणे जी की किताब है, उस मैगजीन में आर्टिकल है, उसको मैं कोट कर रहा हूं. ಮಾತನಾಡಲು ಅವಕಾಶ ನಿರಾಕರಣೆ, राहुल गांधी केंडा. किसी भी सूरत में यह बात बोलने की यहाँ पर इजाजत नहीं दी जानी चाहिए. ನರವಣೆ ಅವರ ಅಪ್ರಕಟಿತ ಪುಸ್ತಕದಲ್ಲಿನ ಅಂಶಗಳನ್ನ ಉಲ್ಲೇಖಿಸಿ ನಿಯತಕಾಲಿಕೆಯೊಂದರಲ್ಲಿ ಪ್ರಕಟವಾದ ಲೇಖನದ ಪ್ರತಿಯನ್ನ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಪ್ರದರ್ಶಿಸಿದ್ರು. ಈ ಲೇಖನವನ್ನ ತಾವು ದೃಢೀಕರಿಸಿರೋದಾಗಿ ಹೇಳಿದ್ರು. ಇದು ನಮ್ಮ ರಾಷ್ಟ್ರಪತಿಗಳ ಭಾಷಣದ ಕೇಂದ್ರ ಬಿಂದುವಾಗಿದೆ. ನಾನು ಹೇಳುತ್ತಿರುವುದು ಚೀನಾ ಮತ್ತು ಭಾರತದ ನಡುವೆ ಏನಾಯ್ತು ಮತ್ತು ನಮ್ಮ ಪ್ರಧಾನಿ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ರು ಅನ್ನೋದರ ಬಗ್ಗೆ. ಈ ಕುರಿತು ಹೇಳಿಕೆ ನೀಡಲು ಅವಕಾಶ ನೀಡಬೇಕು, ನನ್ನನ್ನ ಏಕೆ ತಡೆಯಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. इसमें नरवणे जी ने कहा है कि उनका मेमोयर है, उसे सरकार पब्लिश नहीं होने दे रही है. इसमें सब लिखा है. हुई ही नहीं है. ರಾಹುಲ್ ಗಾಂಧಿ ಮಾತಿಗೆ ಎನ್ಡಿಎ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಆರ್ಟಿಕಲ್ನ ವಿಚಾರ ಪ್ರಸ್ತಾಪ ಮಾಡೋಕ್ ಬರಲ್ಲ ಅಂತ ಹೇಳಿದ್ರು. ಈ ವೇಳೆಯೂ ಜಟಾಪಟಿಯೇ ನಡೀತು. He cannot refer on the same matter. Please continue with your speech. We are waiting, but please avoid referring to a matter which has been settled. Sir, Honorable Parliamentary Affairs Minister trying to mislead the House. ಇನ್ನು ಈ ವೇಳೆ ಮಾತನಾಡಲು ಅವಕಾಶ ನೀಡಲಾಗದು ಎಂದು ಸ್ಪೀಕರ್ ಹೇಳಿದ್ದಕ್ಕೆ ರಾಹುಲ್ ಗಾಂಧಿ ಕೆರಳಿ ಹೋದ್ರು. ಅವಕಾಶ ನೀಡಬೇಕಾಗಿಲ್ಲ, ಲೋಕಸಭೆ ವಿಪಕ್ಷ ನಾಯಕನಾಗಿ ಮಾತನಾಡೋದು ನನ್ನ ಹಕ್ಕು ಅಂತ ಗುಡುಗಿದ್ರು. ಇದಕ್ಕೆ ಕೆಸಿ ವೇಣುಗೋಪಾಲ್ ಹಾಗೂ ಇತರರು ಧ್ವನಿಗೂಡಿಸಿದ್ರು. You have been given permission to speak on the honorable president's speech. I am the leader of opposition of this country. You are not giving me permission. It is my right. ಸ್ಪೀಕರ್ ರತ್ತ ಕಾಗದ ಬಿಸಾಕಿದ ಕಾಂಗ್ರೆಸ್ ಸಂಸದರು ಸಸ್ಪೆಂಡ್. ಲೋಕಸಭೆ ವಿಪಕ್ಷ ನಾಯಕರನ್ನ ಕೈಬಿಟ್ಟು ಬೇರೆಯವರಿಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಇಂಡಿಯಾ ಮೈತ್ರಿಕೂಟ ಸದಸ್ಯರು ರೊಚ್ಚಿಗೆದ್ರು. ಸಭಾಪತಿ ಪೀಠದತ್ತ ಪೇಪರ್ ಹರಿದು ಬಿಸಾಕಿದ್ರು. ಪೇಪರ್ ತೂರಿದ 8 ಸಂಸದರನ್ನ ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಅಮಾನತು ಮಾಡಲಾಯಿತು. ಕಿರಣ್ ರೆಡ್ಡಿ, ಅಮರಿಂದರ್ ಸಿಂಗ್ ರಾಜಾವಾರಿಂಗ್, ಡೀನ್ ಕುರಿಯಾಕೋಸ್, ಗುರ್ಜೀತ್ ಸಿಂಗ್ ಔಜ್ಲಾ, ಹಿಬಿ ಈಡನ್, ವೆಂಕಟೇಶ್ವರನ್, ಮಾಣಿಕಂ ಟಾಗೋರ್, ಪ್ರಶಾಂತ್ ಪಡೋಲೆ ಸಸ್ಪೆಂಡ್ ಮಾಡಿದ್ರು. ಇನ್ನು ಲೇಖನವನ್ನ ದೃಢೀಕರಿಸಿದ್ರು. ತಮ್ಮ ಭಾಷಣಕ್ಕೆ ಅವಕಾಶ ನೀಡದ್ದನ್ನ ಖಂಡಿಸಿ ರಾಹುಲ್ ಗಾಂಧಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾರಿಗೆ ಪತ್ರ ಬರೆದಿದ್ದಾರೆ. ಸಭಾಧ್ಯಕ್ಷರು ನಿಯಮಗಳನ್ನ ಅನುಸರಿಸಿಲ್ಲ. ನಾನು ದಾಖಲೆ ದೃಢೀಕರಿಸಿದ ಬಳಿಕವೂ ಉದ್ದೇಶಪೂರ್ವಕವಾಗಿ ನನಗೆ ಮಾತನಾಡಲು ಅವಕಾಶ ನೀಡಿಲ್ಲ. ಸಂಸತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರದ ಆದೇಶದ ಮೇರೆಗೆ ಅಧ್ಯಕ್ಷರ ಭಾಷಣದ ಕುರಿತು ಎಲ್ಒಪಿ ಮಾತಾಡೋದನ್ನ ತಡೆಯೋದಕ್ಕೆ ಸ್ಪೀಕರ್ ಅವರನ್ನ ಒತ್ತಾಯಿಸಲಾಗಿದೆ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತ ರಾಹುಲ್ ಗಾಂಧಿ ಪತ್ರದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳ ಬಗ್ಗೆ ಸರ್ಕಾರ ಭಯಪಡುತ್ತಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಮಹೇಶ್, ಟಿವಿ9, ನವದೆಹಲಿ.
ಭಾರತದ ಕಾನೂನು ಅನುಸರಿಸಲು ಆಗಲ್ಲ ಅಂದ್ರೆ ಇಲ್ಲಿಂದ ನಿರ್ಗಮಿಸಿ ಅಂತ ವಾಟ್ಸ್ಆಪ್ಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ವಾಟ್ಸ್ಆಪ್ ತನ್ನ ಗೌಪ್ಯತಾ ನೀತಿಯನ್ನ ಬಳಸಿ ಬಳಕೆದಾರರ ಡಾಟಾವನ್ನ ಕಮರ್ಷಿಯಲ್ ಆಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಹೀಗಾಗಿ ಭಾರತೀಯ ಸ್ಪರ್ಧಾ ಆಯೋಗ ವಾಟ್ಸ್ಆಪ್ಗೆ ಮೆಟಾಗೆ 213 ಕೋಟಿ ದಂಡ ವಿಧಿಸಿತ್ತು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆ ಕೊಟ್ಟಿದೆ. ಗೌಪ್ಯತೆ ಉಳಿಸೋದಕ್ಕೆ ಆಗಲ್ಲ ಅಂದ್ರೆ ಭಾರತದಿಂದ ನಿರ್ಗಮಿಸಿ ಅಂತ ಚಾಟಿ ಬೀಸಿದೆ.